ಈಗ ನನ್ಗೊಂದು ಕ್ವೆಶನ್ ಇದೆ, ಡೌಟ್ ಇದೆ. ಏನು? ಇರಾನ್ ಮತ್ತೆ ಇಸ್ರಾಯೇಲ್ ವಾರ್ ಆಗ್ತಾ ಇದೆ. ಹೌದು. ನಾವು ಯಾರ ಸಪೋರ್ಟ್ ಆಗಿ ನಿಲ್ಬೇಕು? ಯಾಕೆ ಪ್ರಶ್ನೆ ಯಾಕೆ? ಯಾಕಂದ್ರೆ ನಾವು ಇರಾನ್ ಸಪೋರ್ಟಿಗೆ ನಿಂತ್ರೆ ದೇಶದ್ರೋಹಿ ಅಂತ ಹೇಳ್ತಾರೆ. ಇಸ್ರಾಯೇಲ್ ಸಪೋರ್ಟಿಗೆ ನಿಲ್ಲಕ್ ಆಗ್ತಾ ಇಲ್ಲ. ಇಸ್ರೇಲ್ ಸಪೋರ್ಟ್ ನಿಲ್ಬಾರ್ದಲ್ವಾ? ಯಾಕಂತ ಹೇಳಿದ್ರೆ ಒಂದನೆಯದ್ದು ಇಸ್ರೇಲ್ ಕ್ರೂರ ಕಂಟ್ರಿ, ಅದರಷ್ಟು ಕ್ರೂರವಾದ ಕಂಟ್ರಿ ಬೇರೆ ಯಾರು ಇದಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಲಕ್ಷಾಂತರ ಜನರನ್ನ ಕೊಲ್ತಾ ಆಗ್ತಿದೆ. ಇನ್ನು ಹೀಗೆ ಹೇಳ್ತಾರಲ್ಲ, ಏನು ಇರಾನ್ಗೆ ಸಪೋರ್ಟ್ ಮಾಡಿದವರು ದೇಶದ್ರೋಹಿ ಅಂತ, ಅದು ಹೇಳುದು ಅದಕ್ಕೆ ಅವರ ಹೆಸರು ಅದು ಯಾಕೆ ಅಂತ, ಅದಕ್ಕೆ ಅವರ ಹೆಸರು ಅಂಧ ಭಕ್ತರು ಅಂತ. ಅವರಿಗೆ ರಾಜತಾಂತ್ರಿಕತೆ ಬಗ್ಗೆ ಪೊಲಿಟಿಕಲಿ ವ್ಯೂ ಇಲ್ಲ, ಪೊಲಿಟಿಕಲಿ ಅವರಿಗೆ ನಾಲೆಜ್ ಇಲ್ಲ ಅಂತ ಅರ್ಥ. ಯಾಕಂತ ಹೇಳಿದ್ರೆ, ಒಂದನೇದು, ನಾವು ಯಾಕಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡಬೇಕು? ಯಾಕಾಗಿ ಅಮೆರಿಕ ಸಪೋರ್ಟ್ ಮಾಡಬೇಕು? ಅಮೆರಿಕ ನಮ್ಮ ಮೇಲೆ ಮೇಲಿಂದ ಮೇಲೆಗೆ ಏನಾಗ್ತಿದೆ, ಸುಂಕ ವಿಧಿಸ್ತಾ ಇದೆ. ಅದು ಕೂಡ ಇಸ್ರಾಯೇಲ್ಗೆ ಸಪೋಸ್ ಇಸ್ರಾಯೇಲ್ ಅಥವಾ ಯುಎಸ್ ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮನ್ನ ದೇಶ ದ್ರೋಹಿ ಅಂತ ಹೇಳೋದಕ್ಕೆ ಕಾರಣ ಏನು? ಅವರಿಗೆ ಹುಚ್ಚು, ಅವರಿಗೆ ಪೊಲಿಟಿಕಲಿ ನಾಲೆಜ್ ಇಲ್ಲ. ನೋಡು, ನಾವು ಇದುವರೆಗೂ ಕೂಡ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ವಿ. ಅದನ್ನು ಖರೀದಿ ಮಾಡಬಾರ್ದು, ನಮ್ಮಿಂದನೇ ಖರೀದಿ ಮಾಡಬೇಕು ಅಂತ ಇನ್ನೊಂದು ದೇಶ ಅಮೆರಿಕ ನಮಗೆ ಬೆದರಿಕೆ ಆಗ್ತಿದೆ. ಇವರ ಪ್ರಕಾರ ಅಮೆರಿಕ ಭಾರತಕ್ಕೆ ಬೆದರಿಕೆ ಆಗ್ತಾ ಇದೆ. ಏನು, ನೀವು ರಷ್ಯಾದಿಂದ ತೈಲ ತೆಗೆಯಬಾರದು, ನಮ್ಮಿಂದನೇ ತೆಗೆಯಬೇಕು ಅಂತ. ಅದಕ್ಕೇನು 200% ಟ್ಯಾಕ್ಸ್? ಏನ್ ಲಾಜಿಕ್ ಇದೆ? ಲಾಜಿಕ್ ಇಲ್ಲ. ನಮ್ ದೇಶ ನಾವು ಯಾರಿಂದನಾದ್ರೂ ಅವರು ಹೇಳುವುದು ಏನಂತ ಹೇಳಿದ್ರೆ, ಟೋಟಲಿ ಅವರ ಕಂಟ್ರೋಲ್ ಅಲ್ಲಿ ಇಂಡಿಯಾ ಇರಬೇಕು ಅಂತ ಅವ್ರು ಬಯಸ್ತಾರೆ. ನೋಡು, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇರಾನ್ಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಇಂಥ ಹುಚ್ಚರಿಗೆ ಖಂಡಿತ ನಾನು ಹೇಳುದು, ಅವರಿಗೆ ಪೊಲಿಟಿಕಲಿ ನಾಲೆಜ್ ಇಲ್ಲ. ಅವರನ್ನ ಇರಾನ್ ಮುಸ್ಲಿಂ ಕಂಟ್ರಿ ಅಲ್ವಾ, ಅದಕ್ಕೋಸ್ಕರ ಆಗಿರ್ಬೋದು. ಅದಕ್ಕೆ ಒಂದು ಕಾರಣ ಇದೆ. ಏನಂತ ಹೇಳಿದ್ರೆ, ಒಂದನೆಯದು, ಅವರು ಹೇಳುದು ಇರಾನ್ ಅಬ್ವಿಯಸ್ಲಿ ಇರಾನ್ ಮುಸ್ಲಿಂ ಕಂಟ್ರಿ ಅಂತ ವಿರೋಧಿಸ್ತಾರೆ. ಅವರು ಹೇಳುವ ಪ್ರಕಾರ ಅಲ್ಲಿ ಹುಡುಗಿಯರಿಗೆ ಏನಿಲ್ಲ, ಫ್ರೀಡಮ್ ಇಲ್ಲ, ಅವರಿಗೆ ಬುರ್ಕಾದ ಬಂಧನದಲ್ಲಿರಿಸ್ತಾರೆ. ಅದೊಂದು ಧರ್ಮಾಂಧ ದೇಶ ಅಂತ ಹೇಳ್ತಾರೆ. ಅವರು ಹಾಗೆ ಹೇಳ್ತಾರೆ. ಅದಕ್ಕಾಗಿ ನಾವು ಅವರ ಧರ್ಮಾಂಧರ ಪರವಾಗಿ ನಿಲ್ಬಾರ್ದು ಅಂತ. ಹಾಗಾದ್ರೆ ನನಗೊಂದು ಪ್ರಶ್ನೆ ಇದೆ, ಇವರಲ್ಲಿ ನೇರವಾದ ಒಂದು ಪ್ರಶ್ನೆ. ಏನಂತ ಹೇಳಿದ್ರೆ, ಇಸ್ರೇಲ್ ಅಲ್ಲಿ ಎಲ್ಲರೂ ಕೂಡ ಬೀಫ್ ತಿಂತಾರೆ. ಅಂದ್ರೆ ಇವರ ಗೋಮಾತೆಯನ್ನ ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರು ಇಸ್ರೇಲ್ ಫುಲ್ಲು ಬೀಫ್ ಅನ್ನು ಅವರ ಉತ್ತಮ ಇದಾಗಿ ಬಳಸ್ತಾರೆ, ಆಹಾರಾಗಿ ಬಳಸ್ತಾರೆ. ಹಾಗಾದ್ರೆ ಅವರನ್ನು ಯಾಕೆ ಇವರು ವಿರೋಧಿಸಲ್ಲ? ಇವರಿಗೆ ಭಾರತದಲ್ಲಿ ಮಾತ್ರ ಗೋಮಾತೆ. ಇನ್ನೊಂದು, ನಾನು ರಾಜತಾಂತ್ರಿಕತೆ ಪೊಲಿಟಿಕಲ್ ವ್ಯೂ ಬಗ್ಗೆ ಮಾತಾಡ್ತೇನೆ, ಕೇಳು. ಒಂದನೆಯದು, ಇರಾನ್ ಯಾವತ್ತೂ ಕೂಡ ಭಾರತದ ಶತ್ರು ದೇಶ ಅಲ್ಲ. ಇರಾನ್ನ ಖಮೇನಿ ಮೊನ್ನೆ ರಕ್ತಸಾಕ್ಷಿ ಆದ್ರಲ್ವಾ, ಅವರು ಕೂಡ ಭಾರತದ ವಿರೋಧಿ ಅಲ್ಲ. ಈವನ್ ಇರಾನ್ಗೆ ಪ್ರಪ್ರಥಮವಾಗಿ ಭೇಟಿ ಕೊಟ್ಟದ್ದು ಭಾರತದ ಪ್ರಧಾನಿ ಯಾರು ಗೊತ್ತಾ? 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಎಲ್ಲಿಗೆ, ಇರಾನ್ಗೆ ಹೋಗಿ ಭೇಟಿ ಮಾಡಿದ್ರು. ಅದು ಒಂದು ಕಡೆ ಇರಲಿ. ಆಫ್ಟರ್ 14 years ಆಮೇಲೆ ಅಲ್ಲಿಗೆ ಭೇಟಿ ಕೊಟ್ಟ ಏನೊಬ್ಬ ಪ್ರಧಾನಿ ಯಾರು ಗೊತ್ತಾ? ಇವರೆಲ್ಲರ ಡ್ಯಾಡಿ ಮೋದಿ ಅವರು. ಮೋದಿ ಇರಾನಿಗೆ ಭೇಟಿ ಕೊಟ್ಟು ಅಲ್ಲಿ 11ಕ್ಕೂ ಮೇಲೆ ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿದ್ದಾರೆ. ಅಲ್ಲಿಂದ ಒಪ್ಪಂದ ಏನು ಗೊತ್ತಾ? ಅವರು ನಮಗೆ ಕ್ರೂಡ್ ಆಯಿಲ್ ಅನ್ನ ನಮಗೆ ಡಾಲರ್ ಲೆಕ್ಕದಲ್ಲ, ಅವರು ರೂಪಾಯಿ ಲೆಕ್ಕದಲ್ಲೂ ನಮಗೆ ಕೊಡ್ತಾರೆ. ನಾನು ಈ ಸ್ಪೀಚ್ ಕೇಳಿದ್ದೀನಿ. ಇರಾನಿಗೆ ರೂಪಾಯಿ ಕೊಡ್ಬೇಕಂತಾನೂ ಇಲ್ಲ, ಇರಾನಿಗೆ ವಸ್ತು ಕೊಡುಗೆ ಮಾಡಿ ತೆಗಿಬಹುದು. ಆದ್ರೆ ಅಮೆರಿಕದಲ್ಲಿ ಹಾಗೆಲ್ಲ, ಅಮೆರಿಕದಲ್ಲಿ ನಾವು ಡಾಲರ್ ಲೆಕ್ಕದಲ್ಲೇ ತೆರಿಬೇಕು. ಹಾಗಿದ್ದರೂ ಕೂಡ ಈ ಅಂಧ ಭಕ್ತರಿದ್ದಾರಲ್ಲ, ಸ್ವಲ್ಪ ಲಾಜಿಕ್ ಇಲ್ದವರು, ಅವರು ಹೇಳ್ತಾರೆ ನಾವು ಯಾವುದಕ್ಕೆ ಇರಾನಿಗೆ ಸಪೋರ್ಟ್ ಮಾಡಬಾರದು, ಇಸ್ರೇಲ್ಗೆ ಸಪೋರ್ಟ್ ಮಾಡಬೇಕು ಅಂತ. ಅಷ್ಟಕ್ಕೂ ನಾ ಕೇಳ್ತಿರೋದು, ಇವರಿಗೆ ಒಂದು ಸ್ವಲ್ಪ ಆದ್ರೂ, ಮುಸ್ಲಿಂ ಬಿಡಿ, ಹಿಂದೂಸ್ ಬಿಡಿ, ಕ್ರಿಶ್ಚಿಯನ್ಸ್ ಬಿಡಿ, ದೇಶದ ಪರವಾಗಿ ನಿಲ್ಲೋರು ಯಾರು ಕೂಡ ಇರಾನನ್ನು ವಿರೋಧಿಸಕ್ಕೆ ಒಂದೇ ಒಂದು ಕಾರಣ ಇಲ್ಲ. ಇರಾನ್ ಜೊತೆಗೆ ನಮ್ಮ ಸಂಬಂಧ ಇರೋದು, ಅಂದ್ರೆ ದೇಶದ ಸಂಬಂಧ ಇರೋದು ಇಂದು ನಿನ್ನೆಯದಲ್ಲ, ಅದು ತುಂಬಾ ಹಳೆಯ ಕಾಲದಿಂದಲೂ. ಈ ಇಂಡಿಯಾ ಸ್ವತಂತ್ರ ಆಗಿ 2-3 ವರ್ಷದ ಒಳಗೆ ಆಗಿ ಇರಾನ್ ಜೊತೆ ಹಲವಾರು ಒಪ್ಪಂದಗಳಿಗೆ ಇಂಡಿಯಾ ಸಹಿ ಹಾಕಿದೆ. ಈ ರೀತಿ ಇರಾನ್ನೊಂದಿಗೆ ಇಷ್ಟು ಒಳ್ಳೆ ಸಂಪರ್ಕ ಇದ್ರೂ ಕೂಡ ಸುಮ್ಮನೆ ಯಾವುದಕ್ಕೂ ಹೋಗಿ ಕೇವಲ ಇಲ್ಲಿ ಎಲ್ಲವೂ ಕೂಡ ನಾ ಹೇಳಿದಲ್ವಾ, ಇಲ್ಲಿ ಇರಾನ್ ಅನ್ನು ಇವರು ವಿರೋಧಿಸಲಿಕ್ಕೆ, ಇಸ್ರೇಲ್ನ ಇವರು ಪರವಾಗಲಿಕ್ಕೆ ಇವರಿಗೆ ಒಂದೇ ಒಂದು ಕಾರಣ, ಅಲ್ಲಿ ಮುಸ್ಲಿಮರಿದ್ದಾರೆ ಅಂತ, ಮುಸ್ಲಿಂ ಕಂಟ್ರಿ ಅಂತ. ನೋಡು, ಖಮೇನಿ ಅಂತ ಒಬ್ಬರು ನಾಯಕರು, ಎಷ್ಟು ಒಳ್ಳೆ ನಾಯಕರು ಅಂತ ಹೇಳಿದ್ರೆ, ಖಮೇನಿ ಅವರ ಮನೆಗೆ ಅಟ್ಯಾಕ್ ಆಗುತ್ತೆ ಅಂತ ಮುಂಚಿನ ದಿನವೇ ರಷ್ಯಾದ ಪ್ರಧಾನಿ ಹೇಳಿದ್ರು. ರಷ್ಯಾದ ಪ್ರಧಾನಿ ಇದ್ದಾರಲ್ವಾ, ಅವರು ಹೇಳಿದ್ದಾರೆ ನಿಮ್ಮನೆಗೆ ಅಟ್ಯಾಕ್ ಆಗ್ತದೆ, ನೀವು ನಮ್ ಕಡೆಗೆ ಬನ್ನಿ. ಆದ್ರೂ ಕೂಡ ಅವ್ರು ಏನ್ ಹೇಳಿದ್ರು ಗೊತ್ತಾ, ನಾನು ಸಾಯೋದಾದ್ರೂ ಇಲ್ಲೇ ನನ್ನ ನೆಲದಲ್ಲೇ ನಾ ಸಾಯ್ತೀನಿ, ನಾನು ನನ್ನ ನಾನು ಇಲ್ಲೇ, ನಾನು ಸಾಯೋದಾದ್ರೆ ನನ್ನ ಮನೆಯಲ್ಲೇ ಅಂತ ಯಾವ ಲೀಡರ್ಸ್ ಹೇಳ್ತಾರೆ?
ಯಾವ ಲೀಡರ್ಸ್ ಹೇಳಲ್ಲ. ಅಲ್ಲಿ ಸ್ವಲ್ಪ ಏನಾದ್ರೂ ಜಗಳ ಆದ್ರೆ ಇವರು ಹೊರಟು ಎಲ್ಲೋ ಇರ್ತಾರೆ. ಹಾಗಿರುವಾಗ ಒಬ್ಬ ನಾಯಕ ಇಲ್ಲೇ ನಿಲ್ತೇನೆ, ಇಲ್ಲೇ ಸಾಯ್ತೇನೆ ಅಂತ ಅಲ್ಲೇ ಸತ್ತು ಹೋದರು. ಯಾರನ್ನು ಹೆದರ್ಲಿಲ್ಲ. ಈಗ ಅಮೆರಿಕವನ್ನು ಹೆದರ್ಲಿಲ್ಲ, ಯಾವ ಕಂಟ್ರಿಯನ್ನು ಹೆದರದೆ ತನ್ನ ದೇಶಕ್ಕಾಗಿ ಎಲ್ಲರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಹಾಗಿರುವಾಗ ಅವರಿಗೆ ಸಪೋರ್ಟ್, ನಾ ಹೇಳಿದಲ್ವಾ, ಒಬ್ಬರು ಬುದ್ಧಿ ಇದ್ದವರು, ಪೊಲಿಟಿಕಲಿ ನಾಲೆಜ್ ಇದ್ದವರು, ಸೌಂಡ್ ಮೈಂಡೆಡ್ ಆಗಿರೋರು ಎಲ್ಲರೂ ಕೂಡ ಖಂಡಿತವಾಗಿಯೂ ಭಾರತದವರು ಇರಾನ್ಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಇಸ್ರೇಲ್ ಬಗ್ಗೆ ಹೇಳೋದೇ ಬೇಡ, ಅದೊಂದು ಕ್ರೂರಿ ರಾಷ್ಟ್ರ. ಇನ್ನು ಅಮೆರಿಕ ಏನ್ ಮಾಡ್ತಾ ಇದೆ ಈಗ ನಮ್ಮ ಮೇಲೆ, ಎಷ್ಟುವರೆಗೆ ಗೊತ್ತಾ, ಈ ಆಪರೇಷನ್ ಸಿಂಧೂರ್ ಆಯ್ತಲ್ವಾ, ಅಷ್ಟೊಂದು ದೊಡ್ಡ ದೇಶಕ್ಕೆ ಒಂದು ಹೆಮ್ಮೆ ಬರುವಂತ, ಅದನ್ನು ನಿಲ್ಲಿಸಿದ್ದು ಟ್ರಂಪ್ನ ಮಾತು ಕೇಳಿ. ಟ್ರಂಪ್ ಹೇಳ್ತಿದ್ದಾನೆ ನನ್ನ ಮಾತು ಕೇಳಿ ನಿಲ್ಲಿಸಿದ್ದು ಅಂತ. ಹಾಗಾದ್ರೆ ನಮ್ಮ ದೇಶದ ನಡುವಿನ ಇದು ಮಾಡ್ಲಿಕ್ಕೆ ಅವನು ಯಾರು? ನಮ್ಮ ದೇಶದ ನಡುವಿನ ಒಂದು ವಿಷಯ ನೋಡು, ಯುದ್ಧ ನಿಲ್ಲಿಸ್ತೇನೆ ನಾನು, ಇವರು ಇಡೀ ವಿಶ್ವದ ಯುದ್ಧ ನಿಲ್ಲಿಸೋರು ಇವರಂತೆ ಇಲ್ಲಿ ಸೋಕಾಲ್ಡ್ 56 ಇಂಚಿನ ನಾಯಕರು. ಆದ್ರೆ ಇವರು ಒಂದು ಯುದ್ಧ ಮಾಡುವಾಗ ನಮ್ಮ ಸೈನಿಕರನ್ನು ಕೊಂದಿದ್ದಾರೆ, ಅವರಿಗೆ ನಮ್ಮ ಸಿವಿಲಿಯನ್ಸ್ ಅನ್ನು ಕೊಂದಿದ್ದಾರೆ, ಕಾಶ್ಮೀರದ ಜನರನ್ನು ಕೊಂದಿದ್ದಾರೆ. ಅವರಿಗೆ ಅಟ್ಯಾಕ್ ಮಾಡುವಾಗ ಅದನ್ನು ನಿಲ್ಲಿಸಬೇಕು ಅಂತ ಹೇಳುವಾಗ ನಿಲ್ಲಿಸುವುದು ಯಾರು ಗೊತ್ತಾ? ನಿಲ್ಲಿಸುವುದು ಯಾರು? ಟ್ರಂಪ್. ಈ ರೀತಿ ಅಮೆರಿಕವನ್ನು ಹೆದರಿ ಅಮೆರಿಕಕ್ಕೆ ಮತ್ತು ಇಸ್ರೇಲಿಗೆ ಸ್ಟ್ಯಾಂಡ್ ಹಾಕುವ ಎಲ್ಲ ಸಂಘಿಗಳಿಗೆ, ಎಲ್ಲ ಬುದ್ಧಿಲ್ಲದವರಿಗೆ ಇದನ್ನು ನೀವು ಶೇರ್ ಮಾಡಬೇಕು. ಅಂದ್ರೆ ಅವರಲ್ಲಿ ನನ್ನ ನೇರ ಪ್ರಶ್ನೆ, ಇರಾನ್ ಜೊತೆ, ಕಮೇನ್ ಜೊತೆ ಭಾರತಕ್ಕಿರುವ ಶತ್ರುತ್ವ ಏನು? ಭಾರತಕ್ಕೆ ಯಾವುದೇ ರೀತಿಯ ಶತ್ರುತ್ವ ಇರಾನ್ ಜೊತೆ ಇಲ್ಲಲ್ವಾ? ಇವರು ವಿರೋಧಿಸದೆ, ನಾ ಹೇಳಿದಲ್ವಾ, ಇವರು ವಿರೋಧಿಸಲಿಕ್ಕೆ ಒಂದೇ ಕಾರಣ, ದೇ ಆರ್ ಮುಸ್ಲಿಮ್ಸ್. ದ್ಯಾಟ್ಸ್ ಇಟ್, ಬೇರೆ ಕಾರಣನೇ ಇಲ್ಲ.